D5 कॉर्पोरेशन मेडिकल एंड फार्मास्यूटिकल और लाइफ केयर हॉस्पिटल का ग्रैंड इनोग्रेशन हुआ है नियर कोल्लूर बेस बीबी रोड शाहपुर में। इसका इनोग्रेशन शरणबसप्पा गौड़ा दशनापुर शाहपुर एमएलए एंड यादगिरी डिस्ट्रिक्ट इंचार्ज मिनिस्टर के हाथों अमल में आया है। D5 कॉर्पोरेशन के मैनेजिंग डायरेक्टर मोहम्मद अयाज दादुल्ला की ये कोशिश है कि शाहपुर शहर में बेहतरीन डॉक्टर के साथ शाहपुर शहर के लोगों के लिए अच्छा इलाज और ट्रीटमेंट दे सके। जी हाँ, लाइफ केयर हॉस्पिटल में काफी अच्छी सर्विस के साथ मेडिकल फैसिलिटी और स्पेशलिस्ट डॉक्टर की टीम मौजूद रहेंगे और साथ ही खवातीन के लिए लेडीज डॉक्टर आयशा उंडेकर आपकी खिदमत में हाजिर रहेंगे। इस इनोग्रेशन के मौके पर गुरु पटेल सिवाल XMLA शाहपुर और अमरेश गौड़ा दशनापुर सीनियर कांग्रेस लीडर और साथ ही पॉलिटिकल एंड नॉन पॉलिटिकल लीडर, सोशल एक्टिविस्ट और मशाइख निज़ाम उलमाए कराम इस इनोग्रेशन के मौके पर शामिल रहकर दादुल्ला फैमिली और डॉक्टर्स को ढेर सारी दुआओं के साथ मुबारकबाद दिए हैं। मोहम्मद अयाज दादुल्ला और उनकी टीम ने आए हुए तमाम मेहमानों का सम्मान कर लाइफ केयर हॉस्पिटल की स्पेशलिटी बताए हैं। याद रखिएगा, लाइफ केयर हॉस्पिटल का एड्रेस आ रहा है नियर कोल्लूर बेस बीबी रोड शाहपुर। आइए देखते हैं इस इवेंट के शॉर्ट।
ಕುಟುಂಬದಿಂದ ಶಹಾಪುರ ನಗರದಲ್ಲಿ ಲೈಫ್ ಕೇರ್ ಹಾಸ್ಪಿಟ್ಲನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡೋದ್ರ ಜೊತೆಯಲ್ಲಿ ಆಮೇಲೆ D5 ಮೆಡಿಕಲ್ ಸೆಂಟರ್ ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅದು ಉದ್ಘಾಟನೆ ಕೂಡ ಆಗಿದೆ. ನಗರದ ಅವರೆಲ್ಲ ಆಪ್ತ ಬಳಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಶಹಾಪುರ ನಗರ ಒಂದು ವೇಗವಾಗಿ ಬೆಳೀತಕ್ಕಂಥ ನಗರ. ಇಲ್ಲಿ ಜನರು ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನೆಲೆಸ್ತಕ್ಕಂಥ ಈ ಸಂದರ್ಭದಲ್ಲಿ ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಒಳ್ಳೆ ಆಸ್ಪತ್ರೆಗಳು ಈಗ ಹೊರಹೊಮ್ಮಿ ಬಂದಿದೆ. ಜನರಿಗೆ, ರೋಗಿಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಈ ಲೈಫ್ ಕೇರ್ ಆಸ್ಪತ್ರೆ ಮುಖಾಂತರ ಅವರಿಗೆ ದೊರಕಲಿ ಅಂಥೇಳಿ ಮತ್ತೊಮ್ಮೆ ಇವರು ಕುಟುಂಬದವರಿಗೆಲ್ಲ ಅವ್ರು ಇರ್ತಕ್ಕಂಥ ಡಾಕ್ಟರ್ಸ್ಗಳಿಗೆ, ಅವರ ಹಿತೈಷಿಗಳಿಗೆ, ಅವ್ರ ಕುಟುಂಬದವರಿಗೆ ಎಲ್ಲರಿಗೆ ನನ್ನ ವತಿಯಿಂದ, ಶಹಾಪುರ ಜನತೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. अस्सलाम वालेकुम। आज लाइफ केयर हॉस्पिटल और D5 कॉरपोरेशन में फार्मास्यूटिकल एंड डिस्ट्रीब्यूटर की ओपनिंग हुई है और मेरा नाम डॉक्टर आयशा है। मैं एक गायनेकोलॉजिस्ट हूँ। मेरी स्पेशलिटीज़ और ड्यूटीज़ हैं कि मैं हाई रिस्क प्रेगनेंसी, इनफर्टिलिटी केसेस और इंशाल्लाह आगे वक्त में हम लोग नॉर्मल डिलीवरीज भी कंडक्ट करने की कोशिश करेंगे। यहाँ के अवाम का जज्बा ही था कि जो हमें यहाँ पर खींच कर लाया है। इंशाल्लाह हम लोग अपनी बेहतरीन से बेहतरीन ड्यूटीज़ खिदमत अंजाम देने की कोशिश करेंगे। यकीनन शिफा देने की ज़ात तो अल्लाह ही है, बट अल्लाह ताला हमसे अपने बेहतरीन खिदमत का ज़रिया, अल्लाह ताला हमें अपने शिफा के लिए हमें अपना ज़रिया बनाए। और मेरा टाइमिंग है सुबह 9 से 2 बजे तक डेली। ಇವತ್ತು ಶಹಾಪುರದಲ್ಲಿ ಲೈಫ್ ಕೇರ್ ಹಾಸ್ಪಿಟಲ್ನ ಉದ್ಘಾಟನಾ ಸಮಾರಂಭ ಮೊಹಮ್ಮದ್ ಅಯಾಜ್ ದಾದುಲ್ಲಾ ಅವರ ನೇತೃತ್ವದಲ್ಲಿ ಈ ಲೈಫ್ ಕೇರ್ ಹಾಸ್ಪಿಟಲ್ ಇವತ್ತು ಉದ್ಘಾಟನೆಗೊಂಡಿರುತ್ತದೆ. ಮುಖ್ಯವಾಗಿ ಇಲ್ಲಿ ಗೈನಕಾಲಜಿಸ್ಟು, ಕಾರ್ಡಿಯಾಲಜಿಸ್ಟು, ನ್ಯೂರಾಲಜಿಸ್ಟು, ಇನ್ನಿತರ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಲಭ್ಯವಿದ್ದು, ನನಗೆ ಈ ಸಂದರ್ಭದಲ್ಲಿ ಶಹಾಪುರಿನಲ್ಲಿ ಬೇಕಾಗಿರುವಂಥದ್ದು ಏನಂದರೆ ಟ್ರಾಮಾ ಕೇರ್ ಹಾಸ್ಪಿಟ್ಲ್ ಇಲ್ಲ ಇಲ್ಲಿ. ಅದಕ್ಕೆ ಎಲ್ಲ ಇಲ್ಲಿರುವಂಥ ನೇತೃತ್ವ ವಹಿಸಿದಂಥ ಎಲ್ಲ ಗಣ್ಯರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಬರ್ತಕ್ಕಂಥ ದಿನಗಳಲ್ಲಿ ಟ್ರಾಮಾ ಸೆಂಟರ್ ಕೂಡ ತಾವೆಲ್ಲ ಗಮನ ಹರಿಸಿ ಈ ಭಾಗದಲ್ಲಿ ಆಗಬೇಕು, ಇನ್ನೂ ಬೆಳವಣಿಗೆಗಳಾಗಬೇಕು, ಬರ್ತಕ್ಕಂಥ ಜನರಿಗೆ ಎಲ್ಲ ಸೌಕರ್ಯಗಳನ್ನು ಸಿಗುವಂತಾಗಬೇಕು ಅನ್ನುವಂಥ ಆಶಿಸಿ ಈ ಹಾಸ್ಪಿಟ್ಲ್ ಎತ್ತರಕ್ಕೆ ಬೆಳೀಲಿ ಅಂತಂದು ನಾನು ಆಶಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ D5B ಫಾರ್ಮಾಟಿಕಲ್ ಡಿಸ್ಟ್ರಿಬ್ಯೂಟರ್ ಮತ್ತು ಲೈಫ್ ಕೇರ್ ಹಾಸ್ಪಿಟ್ಲಿಗೆ ಉದ್ಘಾಟನೆಗೆ ಬಂದಂಥ ನಮ್ಮ ಸಣ್ಣ ಕೈಗಾರಿಕಾ ಸಚಿವರಾದ ಶ್ರೀ ಶರಣಬಸಪ್ಪ ದರ್ಶನಾಪುರ ಗೌಡರವರಿಗೆ ಧನ್ಯವಾದಗಳು ತಿಳಿಸುತ್ತಾ ಅವರ ಕೈಗಳಿಂದ ಉದ್ಘಾಟನೆ ಮಾಡಲಾಗಿದೆ. ಮತ್ತು ಅದೇ ಥರ ಈ ಉದ್ಘಾಟನೆಗೆ ಬಂದಂಥ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳು ತಿಳಿಸುತ್ತಾ, ಮತ್ತು ಈ ಲೈಫ್ ಕೇರ್ ಹಾಸ್ಪಿಟ್ಲಲ್ಲಿ ಪ್ರತಿ ವಾರ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞರಾದ ಅರುಣ್ ಕುಮಾರ್ ಸರ್ ಅವರು ಪ್ರತಿ ವಾರ ವಿಸಿಟ್ ಇರುತ್ತೆ. ಅದೇ ಥರ ಮತ್ತು ಮೊಹಮ್ಮದ್ ಮುಸ್ತಕೀದ್ ಬೈಗ್ ಮಾನಸಿಕ ರೋಗ ತಜ್ಞರು ಪ್ರತಿ ವಾರ ವಿಸಿಟ್ ಇರುತ್ತೆ. ಮತ್ತು ದಿನನಿತ್ಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ವರೆಗೆ ಡಾಕ್ಟರ್ ಆಯುಷಾ ಹುಂಡೇಕರ್ ಸ್ತ್ರೀರೋಗ ತಜ್ಞರು ಬರುತ್ತಾರೆ. ಅದೇ ಥರ ಪ್ರೇಮ್ ಕುಮಾರ್ ನಮ್ಮ ಜನರಲ್ ಮೆಡಿಸಿನ್ ಇರ್ತಾರೆ. ಸಾಯಂಕಾಲ ಜನರಲ್ ಮೆಡಿಸಿನ್ ಆದಂಥ ಡಾಕ್ಟರ್ ಮೊಹಮ್ಮದ್ ಫಿರೋಜ್ ಹುಂಡೇಕರ್, ನಾನು ಸಾಯಂಕಾಲ 6ರಿಂದ 7, 9 ಗಂಟೆವರೆಗೆ ಪ್ರತಿದಿನ ವಿಸಿಟ್ ಇರುತ್ತೆ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವದಿಸಿದ ಎಲ್ಲ ಜನತೆಗೆ ನಾನು ನಮಸ್ಕಾರಗಳು. ಇಂದು ಲೈಫ್ ಕೇರ್ ಹಾಸ್ಪಿಟ್ಲ್ ಉದ್ಘಾಟನೆಯಲ್ಲಿ ನಾನು ಪಾಲ್ಗೊಂಡು ಭಾಳ ಸಂತೋಷವಾಯಿತು. ಭಾಳ ಸುಸಜ್ಜಿತವಾಗಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಯಾಜ್ ದಾದುಲ್ಲಾ ಅವರು. ಈ ಆಸ್ಪತ್ರೆ 24 ಗಂಟೆ, ಒಂದು 7 ದಿವಸ ಅಂದರೆ 24 ಅವರ್ಸ್ ಈ ಸರ್ವಿಸ್ ಕೊಟ್ಟು ಈ ಶಹಾಪುರ ನಗರ ಜನತೆಗೆ ತುಂಬ ಅನುಕೂಲಕರ ರೀತಿಯಲ್ಲಿ ಈ ಸರ್ವಿಸ್ ಕೊಡಲಿ ಮತ್ತು ಸಮಾಜ ಸೇವೆಯಲ್ಲಿ ಸಮಾಜ ಸೇವೆ ದೃಷ್ಟಿಯಿಂದ ಒಂದು ಒಳ್ಳೆಯ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಈ ಶುಭ ಹಾರೈಸ್ತೇನೆ.